ಸರ್ಕಾರಿ ಪ್ರೌಢಶಾಲೆ ಯಗವಕೋಟೆ ಹಳೆ ವಿದ್ಯಾರ್ಥಿ ಮಿತ್ರರಾದ ವೆಂಕಟರೆಡ್ಡಿ ಎಂಪಿ ಅವರು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕರಾದ ಆರ್ ವೆಂಕಟರಮಣ ರೆಡ್ಡಿ ಭಾಗವಹಿಸಿ ಶಾಲೆಯ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದ ಕನ್ನಡ ಶಿಕ್ಷಕರಾದ ಕೆಆರ್ ರಂಗನಾಥ್ ಸರ್ ಮತ್ತು ಹಿಂದಿ ಭಾಷಾ ಶಿಕ್ಷಕಿ ಜಯಲಕ್ಷ್ಮಿ ಮೇಡಂ ಅವರು ಹಾಗೂ ಹಳೆ ವಿದ್ಯಾರ್ಥಿಯಾದ ಜಿವಿ ಅಶ್ವತ್ಥನಾರಾಯಣ ಸ್ವಾಮಿ ಎಂ ಗೊಲ್ಲಹಳ್ಳಿ ಅವರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಲಹೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಹೇಮಾವತಿ, ಉಪಾಧ್ಯಕ್ಷರಾದ ಶ್ರೀಮತಿ ವೇದಾಂತಿ ಮಂಜುನಾಥ್ ಅವರು ಭಾಗವಹಿಸಿ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸಪ್ಪ ಎಂಎಸ್ ಅವರು ವಹಿಸಿದರು. ಕಾರ್ಯಕ್ರಮದಲ್ಲಿ ಸುಧಾ ಮೇಡಂ, ಮಂಜುನಾಥ್ ಕೆವಿ ಅವರು, ಶಿವಣ್ಣ, ರವೀಂದ್ರ ಅವರು, ಡಾಕ್ಟರ್ ಮೈಥಿಲಿ ಅವರು, ನವೀನ್ ಕುಮಾರ್, ಸೌಮ್ಯ ಮೇಡಂ, ರಾಣಿ ಮೇಡಂ, ಮುಸ್ತಫಾ ಅವರು, ಮನು ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಭಾಗವಹಿಸಿದರು. ಈ ಸಮಾರಂಭದಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಮತ್ತು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಮಾಡಲಾಯಿತು. ವಿದ್ಯಾರ್ಥಿನಿ ಪಾವನಿ ವೈಎಸ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ವರದಿ ಅನಿಲ್ ಕುಮಾರ್, ಯಗವಕೋಟೆ, ನಂದಿ ಟಿವಿ. ಬಹುಶಃ 2 ವರ್ಷಗಳ ಕಾಲ ನಾನು ಕೆಂಗೇರಿ ಉಪನಗರಲ್ಲಿ ಅವ್ರ ಮನೆಯಲ್ಲಿ ಊಟ ತಿಂದಿದ್ದೀನಿ. ನಮ್ಮ ಮೈತ್ಲಕ್ಕ ಅವರು ಇದ್ದಾರೆ. ನಾವು ದಿನಾ ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗ್ತಾ ಇದ್ವಿ. ಅವರ ಕೃಪಾ ಕಟಾಕ್ಷದಿಂದ ನನಗೆ 1-2 ವರ್ಷಗಳಲ್ಲೇ ನನಗೆ ಸರ್ಕಾರಿ ನೌಕರಿ ಸಿಕ್ತು. ಸರ್ಕಾರಿ ನೌಕರಿ ಸಿಕ್ಕಿದ್ರಿಂದ ಬಹುಶಃ ಎಲ್ಲೇ ಹೋಗ್ಲಿ, ನಾನು ಈಗಾಗಲೇ ತಿಳಿಸಿದ್ದೀನಿ, ನಾನು ಅರೆಕಾಲಕ್ಕೆ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿದ ಕೆ ರಾಗೊಟ್ಟು ಶಾಲೆಗೆ ಹೋದೆ. 180 ಇದ್ರು ಸ್ಟ್ರೆಂತ್ ನಾನು ಹೋದಾಗ. ನಾನು ಬಿಟ್ಟಾಗ 230 ಬಂತು. ಅದೇ ರೀತಿ 20 ವರ್ಷಗಳ ಕಾಲ ನೂತನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದೆ. ನಾನು SSLCನಲ್ಲಿ ಅಲ್ಲಿ 18 ಮಕ್ಕಳು ಪ್ರಾರಂಭ. ನಾನು ಬಿಟ್ಟಾಗ SSLC 275 ಮಕ್ಕಳು. ಅದೇ ರೀತಿ ಇಲ್ಲೂ ಸಹ ಅಷ್ಟೇ. ಯಾಕೆಂದರೆ ಗುರುಗಳಾಗಿರ್ತಕ್ಕಂಥವ್ರು ಕಬೀರು, ನಾನು ಪದೇ ಪದೇ ನಿಮ್ಗೆ ಹೇಳ್ತಾ ಇದೆ, ಗುರು ಗೋವಿಂದ ದೋಹು ಕಡೆ ಕಾಕೆ ಲಾಗು ಪಾಯಿ ಬಲಿಹಾರಿ ಗುರು ಗೋವಿಂದ ದಿಯೋ ಬತಾಯ್. ಗುರು ಮತ್ತು ದೇವರಿಬ್ಬರು ಒಂದೇ ಕಡೆ ನಿಂತಿದ್ದಾರೆ. ಯಾರ ಕಾಲಿಗೆ ನಮಸ್ಕರಿಸಲಿ ಅಂದರೆ ಮೊದಲು ಗುರುಗಳ ಕಾಲಿಗೆ ನಮಸ್ಕರಿಸಿ. ಯಾಕೆ? ತಂದೆ ತಾಯಿ, ಹಿರಿಯರು, ಸಮಾಜ, ಜೀವನ, ಕೌಶಲ್ಯ, ದೇವರು ಇವೆಲ್ಲದರ ಬಗ್ಗೆನೂ ತಿಳಿಸ್ಕೊಡ್ತಕ್ಕಂಥವ್ರು ಯಾರಪ್ಪ ಅಂದರೆ ಗುರುಗಳು. ಅದಕ್ಕೆ ಗುರುಗಳ ಕಾಲಿಗೆ ಮೊದಲು ನಮಸ್ಕರಿಸಿ ಅಂತಕ್ಕಂಥ ರೀತಿಯಲ್ಲಿ ಆ ರೀತಿ ಅವರ ಮನೆಯಿಂದ ಇವತ್ತು ನಾನು ಇಲ್ಲಿ ಮುಖ್ಯ ಶಿಕ್ಷಕನಾಗಿ ಈ ಒಂದು ಸುಂದರ ಶಾಲಾ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾದ್ರೆ ಇಲ್ಲಿನ ಎಲ್ಲ ಜನರ ಸಹಕಾರದೊಂದಿಗೆ ಇವತ್ತು ಎಲ್ಲರೂ ಸಹ ಮೆಚ್ಚುತ್ತಾರೆ. ಪರವಾಗಿಲ್ಲಪ್ಪ, ಶಾಲೆ ಸುಂದರವಾಗಿದೆ, ವಿದ್ಯಾರ್ಥಿಗಳ ಸಂಖ್ಯೆನೂ ಸಹ 220 ಮುಟ್ಟಿದೆ. ಮೊದಲು ತುಂಬ ನೋಡೋದಕ್ಕೂ ಸಹ ಅಷ್ಟೇ ಎಲ್ಲ ರೀತಿಯಲ್ಲೂ ಸಹ ಕುಂಠಿತಗೊಂಡಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲರೂ ಸಹ ಜನ ಮೆಚ್ಚುತ್ತಾರೆ. ಆಂಗ್ಲ ಮಾಧ್ಯಮವೂ ಸಹ ತೆರೆದಿದ್ದೀವಿ. ಆ ರೀತಿ ಎಲ್ಲ ಕಾರಣಕರ್ತರು ಇದಕ್ಕೆ ನಿಜವಾಗೂ ಸಹ ನಮ್ಮ ಗುರುಗಳು, ಆವತ್ತಿನ ಗುರುಗಳಾಗಿರ್ತಕ್ಕಂಥ ಶ್ರೀಮತಿ ಜಯಲಕ್ಷ್ಮಮ್ಮ ಮೇಡಮ್ ಜೋರಾಗಿ ಚಪ್ಪಾಳೆ ತಟ್ಟೋ ಮೂಲಕ ಮತ್ತೊಮ್ಮೆ ಅವರಿಗೆ ಆಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಆವತ್ತಿನ ನಮಗೆ ಕನ್ನಡ ಶಿಕ್ಷಕರು ಆಗಿರ್ತಕ್ಕಂಥ ರಂಗನಾಥ್ ಸರ್ ಅವರು, ಬಹುಶಃ ನಾನು ಇಲ್ಲಿಗೆ ಬಂದಾಗ್ಲಿಂದ ಪದೇ ಪದೇ ಬರೋರು, ಶಾಲೆ ಬಗ್ಗೆ ಕೇಳೋರು, ನಂದು ಸಹಕಾರ ಕೊಡಿ ತಗೊಳ್ಳಿ ಸರ್ ಅಂತ. ಬೇಡ ಸರ್, ತಾವು ಶಿಕ್ಷಕರಾಗಿದ್ದೀರಾ, ನಾನು ಶಿಕ್ಷಕನಾಗಿದ್ದೀನಿ, ಕೊಡೋ ಪುಣ್ಯಾತ್ಮರು ತುಂಬ ದಾನಿಗಳಿದ್ದಾರೆ, ನಾವೇ ಕೊಡಬೇಕಾಗಿಲ್ಲ, ಸಹಾಯ ಮಾಡಬೇಕಾಗಿಲ್ಲ ಅಂತ ನಾನು ರಂಗನಾಥ್ ಸರ್ಗೆ ಸುಮಾರು ಸಲ ಹೇಳಿದೆ. ದೇವರಾಣೆ, ಅವರು ನಮ್ಮ ಕನ್ನಡ ಶಿಕ್ಷಕರು. ಬಹುಶಃ ಆವತ್ತಿನ ಒಂದು ಕಾಲದಲ್ಲಿ ಯಾವ ರೀತಿ ನಮಗೆ ಅಂದರೆ ಮಿಲಿಟ್ರಿ ಥರ ಒಂದು ಎಜುಕೇಷನ್ ಇದ್ದಿದ್ದು, ಇವತ್ತು ರೀತಿ ಇಲ್ಲ. ಆ ರೀತಿಯಾಗಿ ನಮಗೆ ವಿದ್ಯಾಭ್ಯಾಸವನ್ನು ಗುರುವರಿಯರು ಹೇಳ್ಕೊಟ್ಟಿರ್ತಕ್ಕಂಥವ್ರು ರಂಗನಾಥ್ ಸರ್ ಅವ್ರಿಗೂ ಸಹ ಆಧಾರದ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷಿನಿ ಹೇಮಾವತಿ ಮೇಡಮ್ನವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಆಧಾರದ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ಈಗಾಗಲೇ ಹೇಳಿದೆ, ಅಕ್ಕ ಅಕ್ಕ ಅಂತ ಹೇಳ್ಬಿಟ್ಟು ತಮ್ಮನ ರೀತಿ ನನ್ನನ್ನು ಬೆಳೆಸಿರ್ತಕ್ಕಂಥವ್ರು ಡಾಕ್ಟರ್ ಮೈಥಿಲಿ ಮೇಡಮ್ನವರು ನಿಜವಾಗೂ ಸಹ
ಜವಾಬ್ದಾರಿ ಕೊಟ್ಟು ಹೋಗಿರ್ತಕ್ಕಂತಹ ನಿವೃತ್ತಿ ಆಗಿರ್ತಕ್ಕಂಥ ಮುಖ್ಯ ಶಿಕ್ಷಕರಂತ ನಮ್ಮೆಲ್ಲರ ಮೆಚ್ಚಿನ ಮುಖ್ಯ ಶಿಕ್ಷಕರಾದ ನಿವೃತ್ತಿ ಮುಖ್ಯ ಶಿಕ್ಷಕರಂತ ಶ್ರೀಯುತ ಆರ್ವಿಆರ್ ಸರ್ ಅವರಿಗೆ ಈ ಕಾರ್ಯಕ್ರಮ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಸ್ವಾಗತ ಭಾಷಣವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಆರ್ವಿಆರ್ ಸರ್ಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ.